ಎಲ್ರಿಗೂ ನಮಸ್ಕಾರ. ನೀವೆಲ್ಲ ನೋಡ್ತಾ ಇದ್ದೀರಿ ನಮ್ಮ ಗುಮ್ಲಾಪುರ ಗಂಗಮ್ಮ ಹಾಗೂ ಮಾರಮ್ಮ ದೇವಸ್ಥಾನ. ಸೊ ತುಂಬ ವಿಜೃಂಭಣೆಯಿಂದ ಇಲ್ಲಿ ಪೂಜಾ ಪುನಸ್ಕಾರಗಳು ನಡೆದಿವೆ. ಸೊ ನಿನ್ನೆ ಮಂಡಲ ಪೂಜೆ ನಡೆದಿದೆ. ಇವತ್ತು 7 ಊರುಗಳಿಗೆ ಮೆರವಣಿಗೆ ಹೊರಡ್ತಾ ಇದೆ. ಸೊ ಭಕ್ತಾದಿಗಳಲ್ಲಿ ವಿಶೇಷವಾಗಿ ತಿಳಿಸುವುದೇನೆಂದರೆ, ನಮ್ಮೂರಿನಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅಭಿಷೇಕಗಳಿರ್ತದೆ. ಅದೇ ರೀತಿ ಹುಣ್ಣಿಮೆ ಮತ್ತು ಪೌರ್ಣಮಿ ಹಾಗೂ ಅಮಾವಾಸ್ಯೆ ದಿನದಂದು ವಿಶೇಷವಾದ ಪೂಜೆಗಳು, ಅಭಿಷೇಕಗಳು ಮತ್ತು ದೇವರ ಮೆರವಣಿಗೆಗಳಿರ್ತವೆ. ನಮ್ಮೂರ ಕಾಯುವವರು
ಗಳಿಗೆ ಈ ಉತ್ಸವ ಮೂರ್ತಿಗಳನ್ನು ಸೇವೆ ಮಾಡ್ಕೊಳೋ ಭಾಗ್ಯ ನಂಗೆ ಈ ಊರವ್ರು ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನ ಒಪ್ಪಿಸ್ತಾ ಇದ್ದೀನಿ. ಯಾಕಂದರೆ ಇದು ಸೇವೆ, ನಾನು ಯಾವುದೂ ಸಹಾಯ ಮಾಡೋಕ್ಕೆ ನಾನು ಯಾರ ಎಮ್ಮ ಹತ್ರ ಎಲ್ಲೋ ಇಲ್ಲಿ ಈ ಊರಲ್ಲಿ 2,000 ಜನ ಈ ಸುತ್ತಮುತ್ತಲವರೆಲ್ಲ ಸೇವೆ ಮಾಡೋರೆ, ಅದ್ರಲ್ಲಿ ನಾನು ಒಬ್ಬನು. ಸೊ ಇಷ್ಟು ಮಾತ್ರ ಸೇವೆ ಮಾಡ್ಕೊಡೋದಕ್ಕೆ ತುಂಬ ಖುಷಿಪಟ್ಟೆ ನಾನು, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಆಮೇಲೆ ಒಂದು ಊರು ಹೆಂಗಿದೆ ಅಂತ ನೋಡಬೇಕು ಅಂದರೆ ಆ ಊರಲ್ಲಿ ದೇವಸ್ಥಾನ ನೋಡಿದ್ರೆ ಹೇಳ್ಬೋದು ಆ ಊರು ಎಷ್ಟು ಒಗ್ಗಟ್ಟಾಗೈತೆ ಅಂತ. ಖುಷಿ ಆಗುತ್ತೆ ಆ ಊರು ದೇವಸ್ಥಾನ ನೋಡಿದ್ರೆ ಊರು ಒಗ್ಗಟ್ಟು ನೋಡ್ಬೋದು. ಸೊ ಹಂಗೆ ಗುಮ್ಲಾಪುರದಲ್ಲಿ ಒಗ್ಗಟ್ಟಾಗೈತೆ ಅನ್ನೋ ಕಾರಣ ಈ ದೇವರು ಮತ್ತು ದೇವಸ್ಥಾನ. ಸೊ ಇದನ್ನು ನೋಡಿಕೊಂಡು ಎಲ್ಲ ಊರುಗಳು ಒಂದು ಇದು ನೋಡ್ಕೊಬೇಕು, ಏನಂದರೆ ಹೆಂಗೆ ಒಗ್ಗಟ್ಟಾಗಿದ್ದರೆ ಏನು ಮಾಡ್ಬೋದು, ರಾಜಕೀಯಗಳಿಗೆ ಪಕ್ಕಕ್ಕೆ ಇಟ್ಟು ಎಲ್ಲರೂ ನಮ್ದು ಒಂದೇ ಊರು ಒಂದೇ ಮನೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ದೇವಸ್ಥಾನವೂ ಚೆನ್ನಾಗಿ ಬರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಆಮೇಲೆ ಊರಲ್ಲಿ ದೇವ್ರು ಚೆನ್ನಾಗಿದ್ದರೆ ಊರು ವಾತಾವರಣ ಕೂಡ ಚೆನ್ನಾಗಿರುತ್ತೆ. ಸೊ ಎಲ್ಲ ಊರುಗಳಲ್ಲೂ ಕೂಡ ಇದನ್ನು ಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು 2 ಮಾತನ್ನ ಮುಗಿಸ್ತೀನಿ. ಗೋವಿಂದ ಗೋವಿಂದ ಬ್ರಹ್ಮವಾಜಾರವಿಂದ ಗೋವಿಂದ ಬ್ರಹ್ಮವಾಜಾರವಿಂದ ಗೋವಿಂದ ಬ್ರಹ್ಮವಾಜಾರವಿಂದ ಗೋವಿಂದ ಬ್ರಹ್ಮವಾಜಾರವಿಂದ ಗೋವಿಂದ ಬ್ರಹ್ಮವಾಜಾರವಿಂದ ಗೋವಿಂದ ಅಸ್ಯವಸ್ತೆ ಮಹಾದೇವ್ಯೇ ಶ್ರೀ ಶ್ರೀ ಭೂಸುಕ್ಷೇತ್ರೀಮಹೇ ತನ್ನೋ ಭಾರತಮಯೇ ಪ್ರಚೋದಯಾತ್. ನಮ್ಮ ಗುಮ್ಲಾಪುರದ ದಿವಸ ಹಬ್ಬದ ವಾತಾವರಣದ ದಿವಸ ನಮ್ಮದು ಪ್ರತಿಷ್ಠಾಪನೆ ಆಯ್ಕೆ 49ನೇ ದಿವಸ ಆಯಿತು. ತುಂಬ ಸಂತೋಷವಾಗಿ ಎಲ್ಲರೂ ನಮ್ಮ ಹುಡುಗರು ಎಲ್ಲರೂ ಕಷ್ಟಪಟ್ಟು ಭಾರಿ ಚೆನ್ನಾಗಿ ನಮ್ಮದೆಲ್ಲ ವ್ಯವಸ್ಥೆಯೆಲ್ಲ ಮಾಡಿದ್ರು. ಅದರಂತೆ ನಮ್ಮ ಯುವ ಮುಖಂಡರು ವಿನೋದು ಉಕ್ಷು ಮೂರ್ತಿಗಳು ಇವತ್ತು ನಮ್ಮ ಉಕ್ಷು ಮೂರ್ತಿ ಹೋಗ್ತಾ ಇರೋ ಉಕ್ಷು ಮೂರ್ತಿಗಳಿಗೆ ಮೆರವಣಿಗೆ ವಿಗ್ರಹಗಳು ಹಾಗೂ ಸಿಂಹ ವಾಹನ ಎಲ್ಲ ಅವರೇ ಸ್ವಂತವಾಗಿ ನಾನು ಕೊಡ್ತೀನಿ ಅಂತ ಹೇಳಿದರು. ಅವರು ಆಲ್ರೆಡಿ ಮುಂಚೆನೇ ಸ್ವಲ್ಪ ಸಹಾಯಧನ ಮಾಡಿದರು. ಮತ್ತು ಇವತ್ತೆಲ್ಲ ಬಂದು ಮಿಕ್ಕಿದ್ದೆಲ್ಲ ಒಟ್ಟು 3 ಲಕ್ಷ ಆಯಿತು. ನಮ್ಮ ವಿನೋದ್ ಅವರೇ ಬರೆಸ್ಕೊಂಡು ನಾನೇ ಕೊಡಬೇಕು, ನೀವು ಮೆರವಣಿಗೆ ಇದರಲ್ಲೇ ಒತ್ಕೊಂಡು ಹೋಗ್ಬೇಕು ನೀವು ಅಂತೇಳಿ ನಮಗೆ ಇದು ಕೊಟ್ಟಿದ್ರು. ಇವತ್ತಾಗಲ್ಲಪ್ಪ, 6 ಹಳ್ಳಿ ತಿರುಗಬೇಕಾಗಿದೆ, ಮುಂದಿನ ದಿವಸ ಒಂದು ದಿವಸ ಒತ್ಕೊಂಡು ನಾವು ಊರೆಲ್ಲ ಮೆರವಣಿಗೆ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದೆ. ಅವ್ರು ಫಸ್ಟಿಂದ ಅವ್ರಿಗೆ ಆಸೆ ಏನಂದರೆ ಒತ್ಕೊಂಡು ಹೋಗ್ಬೇಕು ಒಂದು ಸಲ ಆದರೂ ನಿಮ್ಮೂರಲ್ಲಿ ಅಂತ. ಇವತ್ತೆಲ್ಲ ನಮ್ಮ ನವೀನು, ನಮ್ಮ ಮಾಜಿ ಅಧ್ಯಕ್ಷ ವೆಂಕಟಮುಂಡೆ ಅವರು, ನಾಗರಾಜ್ ಅವರು, ವಿನೋದು ಎಲ್ಲರೂ ಬಂದಿದ್ದಾರೆ. ನಮ್ಗೆ ಅವರ ಸಹಾಯಧನ ಮಾಡಿರೋದು ನಮ್ಮ ಊರಿಗೆ ತುಂಬ ಸಂತೋಷದ ಸುದ್ದಿ. ಎಲ್ಲ ಅವರು ಈ ಕೇಳಿದ ತಕ್ಷಣ ಏನಿಲ್ಲ ನಂದೇ ಇರಲಿ, ಫಸ್ಟ್ ಏನು ಕೊದುವೆ ಇದೆ ಅಂತ ಹೇಳಿದ್ರು. ಈ ಥರ ಅಂದ ತಕ್ಷಣ ಅದನ್ನೆಲ್ಲ ನಾನೇ ಬರೆಸ್ತೀನಿ ಅಂತ ಹೇಳಿದರು. ನಮ್ಗೆ ಇವತ್ತು ಬಂದು ಸಹಾಯಧನ ಮಾಡಿ ಕೊಟ್ಟಿರೋದಕ್ಕೆ ನಮ್ಮ ಊರಿನ ಪರವಾಗಿ, ಎಲ್ಲ ಯುವಕರ ಪರವಾಗಿ, ನಮ್ಮ ಗುಮ್ಲಾಪುರ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅವರು ಕಾಂಪೌಂಡಿಗೆ ಹೇಳಿದರು ಅನಿಲ್ ಅಂತ, ಇವತ್ತು ಮಾತಾಡಿದ್ವಿ. ನಾನು ಈ ಸಲ ಬಂದಾಗ ಕಾಂಪೌಂಡ್ ವ್ಯವಸ್ಥೆ ನಾನು ಅನಿಲ್ ಅಣ್ಣ ನಾನು ಹಾಕ್ಬಾರ್ದು, ಅನಿಲ್ ಹಣ್ಣು ಹಾಕ್ಕೊಡ್ತೀನಿ, MLC ಅನಿಲ್ ನನ್ನ ಕೈಯಲ್ಲಿ ಹಾಕ್ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅವರಿಗೂ ತುಂಬದ ಹೃದಯಗಳ ಧನ್ಯವಾದಗಳು. ಏನು ಇವತ್ತಿನ ದಿನ ಗುಮ್ಲಾಪುರ ಗ್ರಾಮ ದೇವತೆ ಗಂಗಮ್ಮ ತಾಯಿಯ 48-49 ಮಾರಿಯಮ್ಮ ದೇವರ 48-49ನೇ ದಿನದ ಉತ್ಸವದ ದಿನ. ಇದೇ ದಿನ ಮೊದಲಿಗೆ ಒಪ್ಕೊಂಡಂಗೆ ನಮ್ಮ ಸ್ನೇಹಿತ ಕವತ್ನಳ್ಳಿ ವಿನೋದ್ರವರು ಉತ್ಸವ ವಿಗ್ರಹಗಳನ್ನು ಮತ್ತು ಸಿಂಹವಾಹನೋತ್ಸವ ಜೊತೆ ಸೇರಿ ಈ ಗ್ರಾಮಕ್ಕೆ ಕೊಡುಗೆಯಾಗಿ ನೀಡಿರ್ತಕ್ಕಂಥ ವಿನೋದ್ರವ್ರಿಗೆ ನನ್ನ ಪರವಾಗಿ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಆ ಗುಮ್ಲಾಪುರ ಗ್ರಾಮ ದೇವತೆಗಳಾದ ಗಂಗಮ್ಮ ಹಾಗೂ ಮಾರಿಯಮ್ಮ ದೇವರು ಅವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಮುಂದೆ ವಿನೋದ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ರಾಜಕೀಯ ಭವಿಷ್ಯನೂ ಇರಲಿ ಅಂತ ಹೇಳ್ತಾ ನನ್ನ ಸ್ನೇಹಿತನಾಗಿ ನಾನು ಹಾರೈಸ್ತಾ ಇದ್ದೀನಿ. ಗಂಗಮ್ಮನ ಆಶೀರ್ವಾದ ಇರುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.
ಎಲ್ರಿಗೂ ನಮಸ್ಕಾರ. ನೀವೆಲ್ಲ ನೋಡ್ತಾ ಇದ್ದೀರಿ ನಮ್ಮ ಗುಮ್ಲಾಪುರ ಗಂಗಮ್ಮ ಹಾಗೂ ಮಾರಮ್ಮ ದೇವಸ್ಥಾನ. ಸೊ ತುಂಬ ವಿಜೃಂಭಣೆಯಿಂದ ಇಲ್ಲಿ ಪೂಜಾ ಪುನಸ್ಕಾರಗಳು ನಡೆದಿವೆ. ಸೊ ನಿನ್ನೆ ಮಂಡಲ ಪೂಜೆ ನಡೆದಿದೆ. ಇವತ್ತು 7 ಊರುಗಳಿಗೆ ಮೆರವಣಿಗೆ ಹೊರಡ್ತಾ ಇದೆ. ಸೊ ಭಕ್ತಾದಿಗಳಲ್ಲಿ ವಿಶೇಷವಾಗಿ ತಿಳಿಸುವುದೇನೆಂದರೆ, ನಮ್ಮೂರಿನಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅಭಿಷೇಕಗಳಿರ್ತದೆ. ಅದೇ ರೀತಿ ಹುಣ್ಣಿಮೆ ಮತ್ತು ಪೌರ್ಣಮಿ ಹಾಗೂ ಅಮಾವಾಸ್ಯೆ ದಿನದಂದು ವಿಶೇಷವಾದ ಪೂಜೆಗಳು, ಅಭಿಷೇಕಗಳು ಮತ್ತು ದೇವರ ಮೆರವಣಿಗೆಗಳಿರ್ತವೆ. ಸೊ ದಯಮಾಡಿ ಎಲ್ಲ ಭಕ್ತಾದಿಗಳು ಬಂದು ಆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀರಿ. ಓಕೆ. ಸೊ ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಹಲವಾರು ಹಸ್ತಗಳು ಸೇರಿದ್ದಾವೆ. ಅದರಲ್ಲಿ ಎಲ್ಲ ಪಕ್ಷಾತೀತವಾಗಿ ಬಂದು ಈ ಒಂದು ಗುಡಿ ಒಂದೊಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲ ಪಕ್ಷದವರು, ಎಲ್ಲ ಸೇವಾ ಮನೋಭಾವ ಇರುವಂಥ ವ್ಯಕ್ತಿಗಳೆಲ್ಲ ಬಂದು ಈ ಒಂದು ಸೇವೆಯಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೆಲ್ರಿಗೂ ಸಹ ನಮ್ಮ ಗುಮ್ಲಾಪುರ ಗ್ರಾಮಸ್ಥರ ಪರವಾಗಿ ಅನಂತ ಧನ್ಯವಾದಗಳು ಹೇಳ್ತಾ ಇದ್ದೀರಿ. ಈ ಒಂದು ಸೇವೆ ನೀವೇನು ಮಾಡಿದ್ದೀರಿ ಅದರ ಪ್ರತಿಫಲನೆ ಇವತ್ತಿನ ಈ ಗುಡಿ. ಸೊ ಮತ್ತೊಂದು ಸತಿ ಎಲ್ರಿಗೂ ಅನಂತ ಧನ್ಯವಾದಗಳು. ದಯವಿಟ್ಟು ತಪ್ಪದೆ ಒಂದು ದಿನ ಆದರೂ ಬಂದು ಈ ದೇವಸ್ಥಾನ ವಿಸಿಟ್ ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀರಿ.